ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಮಾಜಿ ಸಚಿವರು ಬಿಜೆಪಿಯ ನಾಯಕರು ರೇಣುಕಾಚಾರ್ಯ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಜಗದೀಶ್ ಶೆಟ್ಟರ್ ಅವರು ವಾಪಸ್ ಪಕ್ಷಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಕಾಂಗ್ರೆಸ್ಗೆ ಮರ್ಮಾಘಾತ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭೀಮಬಲ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಜಗದೀಶ್ ಶೆಟ್ಟರ್ ಅವರು. ಅವರ ತಂದೆಯವ್ರ ಕಾಲದಿಂದ ಜನಸಂಘ ಶಿವಪ್ಪ ಶೆಟ್ಟರು ಅಲ್ಲಿಂದ ಬಂದಂಥವರು ಕಟ್ಟ ಹಿಂದುತ್ವವಾದಿ. ಯಾವುದೋ ಕಾರಣಕ್ಕೂ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಲದ್ದು ವಾಪಸ್ ಹೋಗಿದ್ದರು. ಅದನ್ನೆಲ್ಲದ ಮರೆತು ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ 28 ಗೆಲ್ಲಬೇಕಂತೇಳಿ ಅವರು ಸ್ವಇಚ್ಛೆಯಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದರೆ ಅತ್ಯಂತ ಸಂತೋಷ ಆಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿ, ರಾಜ್ಯದ ಅಧ್ಯಕ್ಷರಾಗಿ, ಪ್ರತಿಪಕ್ಷ ನಾಯಕರಿಗೆ, ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಸಚಿವರ ಕೆಲಸ ಮಾಡಿದ ಅನುಭವ ಇದೆ. ಒಂದು ಕಡೆ ಸಂಘಟನೆ, ಒಂದು ಕಡೆ ಸರ್ಕಾರದ ಒಳಗಿಳಿದು ಕೆಲಸ ಮಾಡಿದರೆ ಅವರ ಅಪಾರವಾದ ಒಂದು ಸಂಘಟ ಸಾಮರ್ಥ್ಯ ನಮ್ಮ ಪಕ್ಷ ಖಂಡಿತ ಅವ್ರಿಗೆ ಗೌರವ ಕೊಟ್ಟು ಎಲ್ಲ ರೀತಿ ಅವ್ರಿಗೆ ಗೌರವ ಕೊಡುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಸಂತೋಷ ಇದೆ, ಕಾರ್ಯಕರ್ತರು ಸಂತೋಷ ಆಗಿದೆ. ಜನಸಂಘದಿಂದ ಬಂದಂತಹ ವ್ಯಕ್ತಿಗಳಿಗೆ ಈ ಕಾಂಗ್ರೆಸ್ ಒಗ್ಗಲ್ವಾ ಅಂತ ಸರ್? ಖಂಡಿತ ಒಲ್ಲದ ಮನಸ್ಸಿನಿಂದ ಅವರು ಕಾಂಗ್ರೆಸ್ಸಿಗೆ ಯಾವುದೋ ಕಾರಣಕ್ಕೆ ಸೇರ್ಪಡೆಯಾಗಿದ್ದರು. ಅವರು ದೇಹ ಮಾತ್ರ ಕಾಂಗ್ರೆಸ್ನಲ್ಲಿತ್ತು, ಅವ್ರ ಮನಸ್ಸು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಅವರ ಒಂದು ಧರ್ಮ, ಸಂಸ್ಕೃತಿ, ಪರಂಪರೆ ಮತ್ತು ಸಂಘ ಪರಿವಾರದ ಬಂದಂಥ ಹಿನ್ನೆಲೆ ಅಂತವರು ಅವರಿಗೆ ಮನಸ್ಸೆಲ್ಲ ಇಲ್ಲೇ ಇತ್ತು. ಇವತ್ತು ಕಾಂಗ್ರೆಸ್ಸಿನ ನಾಯಕರು ಅವರು ಕಾಂಗ್ರೆಸ್ಸಿನ ಬಿಟ್ಟು ಬರ್ತೀವಿ ಅಂತ ಟೀಕೆ ಮಾಡಿಲ್ಲ, ಅನಿವಾರ್ಯವಾಗಿ ಹೋಗಿದ್ದರೆ ವಾಪಸ್ ಬಂದಿದ್ದಾರೆ. ಇವತ್ತು ಕೇವಲ ಕಾರ್ಯಕರ್ತರು, ಮುಖಂಡರಿಗೆ ಅಷ್ಟೇ ಅಲ್ಲ, ರಾಜ್ಯದ ಜನರಿಗೂ ಸಂತೋಷ ಆಗಿದೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಅವರು ವೀರಶೈವ ಲಿಂಗಾಯತರು ಅಂತ ಹೇಳಲ್ಲ, ಭಾರತೀಯ ಜನತಾ ಪಾರ್ಟಿ ಒಂದು ಧರ್ಮ, ಒಂದು ಸಮೂಹದ ಮೇಲೆ ರಾಜಕಾರಣ ಮಾಡಿಲ್ಲ, ಸರ್ವರನ್ನು ಒಳಗೊಂಡಂತೆ ಇವತ್ತು ಪಕ್ಷ ಸಂಘಟನೆ ಮಾಡುತ್ತೆ. ನಮ್ಮ ಪಕ್ಷದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ನರೇಂದ್ರ ಮೋದಿಯವರು ಹಿಂದುಳಿದ ವರ್ಗ ಸಮುದಾಯ ನಾಯಕರು. ಅವರ ನಾಯಕತ್ವದಲ್ಲಿ 3ನೇ ಬಾರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗ್ತಾರೆ. ಹಿಂದೆ ಮಣಿಶಂಕರ್ ಅಯ್ಯರ್ ಅವರು ಚಾಯ್ ವಾಲೆ ಅಂತ ಟೀಕೆ ಮಾಡಿದರು. ಎಲ್ಲ ಕಡೆ ಕಾರ್ಯಕರ್ತರು, ಜನ ಟೀ ಹಾಕಿ ಉಚಿತವಾಗಿ ಟೀ ಕೊಟ್ಟು ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿದರು. ನಿನ್ನೆ ದಿವಸ ನೋಡಿ ವೀರಪ್ಪ ಮೊಯ್ಲಿ ಸವಕಲ್ ನಾಣ್ಯ ಜನ ಮರ್ತೇ ಬಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ನಿಲ್ಲಬೇಕಂತ ಹೇಳಿ ಒಂದೇ ಕಾರಣಕ್ಕೆ ನರೇಂದ್ರ ಮೋದಿಯವ್ರ ಬಗ್ಗೆ ವಿಕೃತ ಮನಸ್ಸಿನಿಂದ ಹೇಳಿಕೆ ಕೊಟ್ಟರು. ಅವರು ಉಪವಾಸ ಇದ್ರ, ವ್ರತ ಮಾಡಿದ್ರ, ಇವ್ರು ನೋಡಿದ್ರೆ ಹೋಗಿ ಅವರು ಕಟ್ಟುನಿಟ್ಟಾಗಿ ಆಚರಣೆ ಮಾಡಿದ್ದಾರೆ. ಒಬ್ಬ ನರೇಂದ್ರ ಮೋದಿಯವರು ಅವರು ಒಂದು ರೀತಿ ಸಾಧು ಸಂತರು ಇದ್ದಂಗೆ. ಅವರ ಮನಸ್ಸು ಪರಿಶುದ್ಧವಾಗಿದೆ, ಅವರ ರಾಜಕಾರಣ ಪರಿಶುದ್ಧವಾಗಿದೆ, ನಡೆ ಎಲ್ಲರಿಗೂ ಆದರ್ಶವಾಗಿದೆ. 142 ಕೋಟಿ ಭಾರತೀಯರ ಒಬ್ಬ ನಾಯಕರು, ವಿಶ್ವ ಮೆಚ್ಚಿದ ನಾಯಕ ಅಂಥವ್ರು ಪ್ರಧಾನಮಂತ್ರಿ ಆಗೋಕ್ಕೆ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಜೊತೆಯಾಗಿ ಕೆಲಸ ಮಾಡಿದರು, ಪ್ರವಾಸ ಮಾಡಿದರು, ಸಂಘಟನೆ ಮಾಡಿದರು. ವಿಜಯೇಂದ್ರ ಯಡಿಯೂರಪ್ಪನವರ ಸಾರಥ್ಯ, ರಾಷ್ಟ್ರೀಯ ನಾಯಕರ ಸಾರಥ್ಯದಲ್ಲಿ ಸೇರ್ಪಡೆಯಾಗಿದ್ದರೆ ಅತ್ಯಂತ ಭಾಳ ಸಂತೋಷ ಆಗಿದೆ. ನಾವು 16 ಬಾರಿ ಅವರು ಸೋತ ಮೇಲೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳಿದ್ವಿ. ರೇಣುಕಾಚಾರ್ಯ ಅವರೇ, ಸೇರ್ಪಡೆಯಿಂದ ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತೇಳಿ ರಾಜ್ಯದ ಅಧ್ಯಕ್ಷರಿದ್ರೆ ನಿಮಗೆ ಸಂತೋಷ ಆಗಿದೆ. ರೇಣುಕಾಚಾರ್ಯ ಅವರೇ, ನಿಮ್ಮ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೇವಲ ಪಕ್ಷ ನನಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಪಕ್ಷ ಬಿಟ್ಟವರು ಜಗದೀಶ್ ಶೆಟ್ಟರ್. ಬಿಜೆಪಿಯಲ್ಲಿ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು, ಮುಖ್ಯಮಂತ್ರಿ ಮಾಡಿದ್ರು, ಸ್ಪೀಕರ್ ಮಾಡಿದ್ರು, ಬೇರೆ ಬೇರೆ ಇಲಾಖೆಯ ಮಂತ್ರಿಗಳನ್ನಾಗಿ ಮಾಡಿದ್ರು. ಎಲ್ಲ ಅಧಿಕಾರ ಅನುಭವಿಸಿ ಅವರು ಪಕ್ಷ ಬಿಟ್ಟು ಹೋದಾಗ ನಿಮ್ಗೆ ಅವಾಗ ಏನನ್ಸಿತ್ತು? ನೋಡಿ, ನಾನು ಜಗದೀಶ್ ಶೆಟ್ಟರು ಪಕ್ಷದ ಹೊರಗಡೆ ಹೋಗ್ತೀನಿ ಮುಂಚೆನೂ ಅವ್ರ ಜೊತೆ ಮಾತಾಡಿದ್ದೆ, ಸೋತ ಮೇಲೂ ಮಾತಾಡಿದ್ದೆ. ಪಕ್ಷ ಎಲ್ಲ ಸ್ಥಾನಮಾನ ಕೊಟ್ಟಿದೆ ನಿಜ. ಯಾವುದೋ ಕಾರಣಕ್ಕೆ ವಾಪಸ್ ಹೋಗಿರ್ತಾರೆ ನೋಡಿ, ಅವನ್ನೆಲ್ಲವನ್ನು ನಾವು ಮತ್ತೆ ಆ ಚರ್ಚೆ ಮಾಡೋದಕ್ಕೂ ಸೂಕ್ತ ಸಮಯ ಅಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಆ ಕಾರಣಕ್ಕೆ ವಾಪಸ್ ಬಂದಿದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ, ಹಿಂದುತ್ವದ ಮೇಲೆ ರಾಜಕಾರಣ ಮಾಡಿ ಅಂತಾರೆ. ಅವ್ರ ಮನಸ್ಸು ಮಾತ್ರ, ಅವ್ರ ದೇಹ ಮಾತ್ರ ಇತ್ತು ಕಾಂಗ್ರೆಸ್ನಲ್ಲಿತ್ತು, ಮನಸ್ಸು ಇಲ್ಲೇ ಇತ್ತು. ಆ ಮನಸ್ಸಿದ್ದರಿಂದಲೇ ದೃಢವಾದ ಸಂಕಲ್ಪದಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು 3ನೇ ಬಾರಿಗೆ. ಅದಕ್ಕೋಸ್ಕರ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯದ ಸ್ಥಾನವನ್ನು ಬಿಟ್ಟು ಪಕ್ಷಕ್ಕೆ ಬಂದಿದ್ದಾರೆ. ಇದು ಅತ್ಯಂತ ಸಂತೋಷದ ವಿಚಾರ. ಈಗ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಅವರ ಅನಿವಾರ್ಯ ಇತ್ತಾ ಅಥವಾ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯ ಅನಿವಾರ್ಯತೆ ಇತ್ತಾ? ಸರ್, ಈಗ ಜಗದೀಶ್ ಶೆಟ್ಟರಿಗೆ ಅನಿವಾರ್ಯತೆ, ಪಕ್ಷಕ್ಕೆ ಅನಿವಾರ್ಯತೆ ಅಂತಲ್ಲ. ನಾವೆಲ್ಲ ಈ ಎಲ್ಲ ಸಂಘರ್ಷಗಳನ್ನು ಮರೆತು ಸಾಮರಸ್ಯದಿಂದ ಕರ್ನಾಟಕದಲ್ಲಿ ನಮ್ಮ ನಾಯಕರ ಅಪೇಕ್ಷೆ ಇದೆ, ಮೋದಿಯವರ ಅಪೇಕ್ಷೆ ಅಂತ 28 ಸ್ಥಾನಗಳನ್ನು ಆಯ್ಕೆ ಮಾಡಬೇಕು.
ಅದಕ್ಕೋಸ್ಕರ ಸಾಮರಸ್ಯದಿಂದ ಸಂಘರ್ಷವನ್ನು ಮರೆತು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬುವುದಕ್ಕೆ ಅವ್ರು ಬಂದಿದ್ದಾರೆ. ಇದು ಸ್ವಾಗತ ಮಾಡಬೇಕು ವಿನಃ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೆಚ್ಚು ಸೂಕ್ತ ಸಂದರ್ಭ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಈ ಕಾಂಗ್ರೆಸ್ನವರು ಖಂಡಿತ ವಿಕೃತ ಮನಸ್ಸಿನವರು. ಅವರ ನಡವಳಿಕೆಗಳು ನೋಡಿ, INDA ಮೈತ್ರಿ ಕೂಡ ಚಿತ್ರ ಆಗ್ತಿದೆ. ನರೇಂದ್ರ ಮೋದಿಯವರು ದಿವ್ಯ ಶಕ್ತಿಯಿಂದ ನಿನ್ನೆ ದಿವಸ ಮಮತಾ ಬ್ಯಾನರ್ಜಿಯವರು ಈಗಾಗಲೇ ಘೋಷಣೆ ಮಾಡಿದರು. ಪಂಜಾಬಿನ ಮುಖ್ಯಮಂತ್ರಿ ಘೋಷಣೆ ಮಾಡಿದರು. ಪಂಜಾಬ್ನಲ್ಲಿ 12 ಸ್ಥಾನಗಳು ಕಾಂಗ್ರೆಸ್ಸಿಗೆ ಕೊಡಲ್ಲ, ನಾವೇ ನಿಲ್ತೀವಿ ಅಂತ ಹೇಳಿದ್ರೆ ಆಪ್ ಮುಖ್ಯಮಂತ್ರಿ. ಪಶ್ಚಿಮ ಬಂಗಾಳದಲ್ಲೂ ಸಹ ಮಮತಾ ಬ್ಯಾನರ್ಜಿಯವರು 42 ಸ್ಥಾನಗಳು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ದಿವ್ಯ ಶಕ್ತಿಯಿಂದ INDA ಒಕ್ಕೂಟ ಛಿದ್ರ ಆಗುತ್ತೆ. ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಾರ್ಟಿ ಇವತ್ತು 28 ಸ್ಥಾನಗಳಿರ್ತೀವಿ. ಈ ಕಾಂಗ್ರೆಸ್ತರ ನಡವಳಿಕೆ ಸ್ವಯಂಕೃತ ಅಪರಾಧ, ರಾಜ್ಯದಲ್ಲೂ ಸರ್ಕಾರ ಪತನ ಆದರೂ ಆಗ್ಬೋದು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಿನ್ನೆ DK ಶಿವಕುಮಾರ್ ಹೇಳಿದರು, ಜಗದೀಶ್ ಶೆಟ್ಟರು ವಾಪಸ್ ಬರಲ್ಲ. ಹೇಳ್ತಾರೆ ಅವರು. ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲ ರೀತಿಯ ಇಲ್ಲಿ ಮನಸ್ಸು ಇತ್ತು. ಅವರು ಸಂಘಟನೆ ಮಾಡಿದರು. ಅವ್ರ ಸ್ವಾಗತವನ್ನು ನಾವೆಲ್ಲರೂ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಅವರು ಬಂದಿರ್ತಕ್ಕೆ ಸ್ವಾಗತ ಮಾಡ್ತೀವಿ. ಅತ್ಯಂತ ಸಂತೋಷ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಓಕೆ ರೇಣುಕಾಚಾರ್ಯ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.